ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾಡೇ ಬಿಟ್ಟಿದ್ದೀನಿ, ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನು ಇವತ್ತೇನಪ್ಪ ಅಂತಂದರೆ ನಮ್ಮ ರವಿರು ಊರಿಗೆ ಹೊರಟಿದ್ದೀವಿ. ಯಾಕಂತಂದರೆ 2 ವಾರದ ಹಿಂದೆಯೇ ಅವರು ಊರಿಗೆ ಹೊರಟಿದ್ರು. ರಾಗಿ ಎಲ್ಲ ಒಳಕ ಕೊಟ್ಬಿಟ್ಟು ಹೋಗೋ ರವಿ ಅಂತ ಅನ್ನೋದಕ್ಕೆ ಅವರು 2 ವಾರ ನಮಗೋಸ್ಕರ ಟೈಮ್ನ ಇಲ್ಲೇ ವೇಸ್ಟ್ ಮಾಡಿರೋದಕ್ಕೋಸ್ಕರ ನಾವು ಅವ್ರ ಊರಿಗೆ ಹೋಗಿ ಅವ್ರನ್ನ ಬಿಟ್ಟು ಬರೋ ಕಾರ್ಯಕ್ರಮನ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಹೊರಡುವಾಗ ಖುಷಿಯಾಗಿ ಹೊರಟ್ವಿ. ಅರ್ಧ ದಾರಿಲಿ ಏನಾಯಿತು ನೋಡ್ಕೊಂಬನ್ನಿ. ಹೇಳಕ್ಕಾಗಲ್ಲ ಸೆನ್ಸರ್ ಪ್ರಾಬ್ಲಮ್ ಫ್ರೆಂಡ್ಸ್. ಅದೇನದು ಹೇಳ್ಬಿಡ್ಲಾ, ಇಂಜಿನ್ ಹೀಟ್ ಆಯ್ತೈತೆ. ಇಂಜಿನ್ ಜಾಸ್ತಿ ಹೀಟ್ ಆಗ್ತೈತಿ. ಯಾಕೆಲ್ಲ ವನ್ಯ? ಅಯ್ಯೋ ಇವ್ರದ್ದು ಯಾಲು ಹೊಟ್ಟೆ ಚಿಂತೆ ಕಣ್ರಿ. ಆ ಕಡೆಗೆ ಹೋಗ್ಬಿಡ್ತು ಗಾಡಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಇದೇನದು ಇಂಜಿನ್ ಹೀಟ್ ಆಗ್ಬಿಟ್ಟದೆ. ಜಕ್ಕತ್ತು ಕುತ್ಕೊಳಕ್ಕೆ ಆಯ್ತಾ ಇಲ್ಲ. ವನವಾಸ ಬಿತ್ಕೊಂಡು ಬಂದಿದ್ದೀವಿ. ಪ್ಲೇಸ್ ಒಂಥರ ಚೆನ್ನಾಗೈತೆ ಫ್ರೆಂಡ್ಸ್. ಇರೋದು ಹೇಳು. ಅಯ್ಯ, ಒಂದು ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ಸುಮ್ಮನೆ ಹೋದ. ಯಾಕೆ ಇಲ್ಲಿ ನಿಂತಿರೋದು ನೀನು? ಹಾಂ, ಮಾಂಕಾಯಿ ಹೋಗ್ತಾವ, ಸೀಸನ್ ಅಲ್ವಾ ಅದಕ್ಕೆ. ಇವರಿಬ್ರು ಎತ್ತ ಹೊಂಟಿದ್ರು ಗಂಡರು. ಸೊಪ್ಪು ಹುರ್ಕೊಳಕ್ಕೆ ಹೊಂಟೆ ಹೋದ್ರು ಹೋಗತ್ತಾಗೆ. ಪಾಪ ಅವರಿಬ್ರು ಮುಂದೆ ಹಾಕ್ಬಿಟ್ಟಿದ್ದೀವಿ, ನಾವೆಲ್ಲ ಹಿಂದೆ ಕೂತಿದ್ದೀವಿ. ಹುಡುಗರಿಗೆಲ್ಲ ಸಖತ್ತು ಬಿಸಿ ಫ್ರೆಂಡ್ಸ್. ಒಂಥರ ಕಾವು ಹೊತ್ಕೊಬಿಟ್ಟಿತ್ತು ಸಖತ್ತಾಗಿ. ಹಾಕ್ರಿ ಬೇಗ ಮಜಾ. ಬಿಸಿಲು ಬೇರೆ ಮಕ್ಕೆ ಹೊಡಿತದೆ, ಈ ಹೊಗೆ ಬೇರೆ ಆಟದೊಳಗೆ ಬರ್ತದೆ. ಆಮೇಲೆ ಆಟೋ ಹಿಂದೆ ಬೇರೆ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು. ಬರೀ ಹೊಗೆ ಫ್ರೆಂಡ್ಸ್. ಆ ಹೊಗೆ ಕುಡ್ದು ಕೆಳಗಡೆ ಬಿಸಿ ಬೇರೆ. ಅಪ್ಪ ದೇವ, ಇವತ್ತು ಹೋಗೋಷ್ಟರಲ್ಲಿ ಗೋವಿಂದ ಹೆಂಗಾಗಿರ್ತೇವೆ ಗೊತ್ತಿಲ್ಲ. ಏನೋ ಹೇಳ್ತಾವ್ರು ಕೇಳಂದ. ಏನ್ರೇ ಎಂತದ ಪುಷ್ಪಕ್ ಸೀಟು ಸರು ಎಂತದ ಸರು ಎಂತದೆ? ಅವ್ಳಿಗೆ ಹೇಳೋಕ್ಕೆ ಬರಲಿಲ್ಲ, ರಿಯಾಕ್ಷನ್ ಕೊಡಲಿಲ್ಲ. ನಮ್ಮ ಲಾವಣಿಗೆ ಮಾತ್ರ ಯಾವಾಗಲೂ ಹೊಟ್ಟೆ ಹಸಿತಾನೆ ಇರ್ತದೆ. ಫ್ರೆಂಡ್ಸ್, ನಾವು ಪುಷ್ಪಕ್ ಸೀಟ್ನ ನಾವು ರೆಡಿ ಮಾಡ್ಕೊಂಡು ಇವಾಗ ಹೊರಟ್ವಿ. ಶಿವಗಂಗೆ ಬೆಟ್ಟ ಅಂತ. ಇದು ನಮ್ಮೂರ ಹತ್ರನೇ, ಸ್ವಲ್ಪ ಕಿಲೋಮೀಟ್ರ್ ದೂರ ಆಗುತ್ತೆ, ಆದರೆ ಹತ್ರ ಆಗುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಮನೇಲಿರೋವಾಗ ನಮಗೆ ಅನ್ನದ ಬೆಲೆ ಆಗಲಿ, ನೀರಿನ ಬೆಲೆ ಆಗಲಿ, ಎನಿವನ್ ಯಾವುದೇ ಆಗಲಿ ಅದ್ರ ಬೆಲೆ ನಮಗೆ, ಅದು ಹತ್ರ ಸಿಗೋದು ವಸ್ತು ನಮಗೆ ಬೆಲೆ ಗೊತ್ತಾಗಲ್ಲ. ಎಲ್ಲರ ಹಿಂಗೆ ಹೊರಗಡೆ ಹೋದಾಗ್ಲೇ ನಮಗೆ ಅದ್ರ ಬೆಲೆ ಗೊತ್ತಾಗೋದು. ಊಟ ಅಂದರೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ, ನೀರು ಕುಡಿಯೋಣ ಅನಿಸ್ತಾ ಇರುತ್ತೆ. ನೀರು ಕುಡಿಯೋಣ ಅಂದರೆ ಅವು ಬಿಸಿ ಆಗ್ಬಿಟ್ಟವೆ. ಊಟ ಮಾಡೋಂದರೆ ಊಟ ನಾವು ತಂದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ತಿಂಡಿಗೆ ಅಂತ ಗಾಡಿನ ನಿಲ್ಲಿಸಿದ್ದೀವಿ. ನಮ್ಮ ರಮ್ಯ ಹೋಗಿ ತೊಗೊತವ್ರೆ. ನಮ್ಮ ಯಜಮಾನ್ರು ನಾನು ಒಂದು ಮಜ್ಜಿಗೆ ತೊಗೊಂಬಂದ್ಬಿಡ್ತೀನಿ ಇರಪ್ಪ, ಯಾಕೋ ಒಂಥರ ಆಗ್ತೈತೆ ಅಂತ ಅವರು ಹೋಗೋದು ಮಜ್ಜಿಗೆ ತೊಗೊಂಬತ್ತೀನಿ ಅಂತ ಹೋದರು. ಅಷ್ಟರಲ್ಲಿ ನಮ್ಮ ರಮ್ಯ ನೋಡಿ ಎಲ್ಲರಿಗೂ ತಿಂಡಿ ತೊಗೊಂಬಂದ್ಲು. ಕಾಸು ಇದ್ದುಬಿಟ್ರಂತೂ ನಮ್ಮ ರಮ್ಯನ ಕತೆ ಯಾಕೆ ಹೇಳ್ತೀರಾ? ಎಲ್ಲರಿಗೂ ನೋಡ್ರಿ ಹೆಂಗೆ ಹಂಚ್ತಾವಳೆ. ಅವಳ ಮುಖದಲ್ಲಿ ಕಳೆ ನೋಡಿ ಫ್ರೆಂಡ್ಸ್, ಎಷ್ಟು ಖುಷಿ ಐತೆ. ಯಾಕಂತಂದರೆ ನಾವೆಲ್ಲರೂ ಅವ್ರ ಮನೆಗೆ ಹೋಗ್ತಾ ಇರೋದಕ್ಕೆ ತುಂಬ ಖುಷಿಯಿಂದ ಗಂಡ ಹೆಂಡ್ತಿ ಕರ್ಕೊಂಡು ಹೋಗಿ ನಮಗೆ ಅತಿಥಿ ಸತ್ಕಾರನ ಅಷ್ಟೇ ಖುಷಿಯಾಗಿ ಮಾಡಿ ನಮ್ಮನ್ನು ಕಳಿಸಿ ಕೊಟ್ಟರು. ಅಷ್ಟೇ ಅಲ್ವಾ ಫ್ರೆಂಡ್ಸ್, ಗಂಡನ ಮನೇಲಿ ಏನೇ ಇರಲಿ, ತವ್ರ ಮನೆಯಿಂದ ಒಂದು ಸಣ್ಣ ಪುಟ್ಟ ವಸ್ತು ತಗೊಂಡೋದ್ರೆ ಹೆಣ್ಮಕ್ಳಿಗಾಗೋ ಖುಷಿನೇ ಬೇರೆ. ಅದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ಎಲ್ಲರಿಗೂ ಅದು ಅನ್ವಯಿಸುತ್ತೆ. ಯಾವುದೇ ತವ್ರ ಮನೇಲಾಗಲಿ ಒಂದು ಸ್ವಲ್ಪ ಏನಾದರೂ ಗಂಡನ ಮನೆಗೆ ತೊಗೊಂಡೋದ್ರೆ ಅದ್ರ ಬೆಲೆನೇ
ಜಾಸ್ತಿ ಇರುತ್ತೆ ಅಂತ ನನ್ನ ಅನುಭವ. ನೋಡಿ ನಮ್ಮ ಮನೆಯವರು ಮಜ್ಜಿಗೆ ತಗೊಂಬಂದು ತೋರಿಸ್ತವ್ರೆ ನಾನು ಮಜ್ಜಿಗೆ ತಗೊಂಬಂದಿದ್ದೀನಿ ಅಂತ. ಇಲ್ಲಿ ನೋಡಿರಿ ನಮ್ಮ ಲಾವಣ್ಯ ತಿಂಡಿ ಪೋತಿ ಅಂತಂದರೆ ನಮ್ಮ ಲಾವಣ್ಯ ಮಗಳು ಅವಳಿಗಿನ್ನ ತಿಂಡಿ ಪೋತಿ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಊಟ ಅಕ್ಕ ಹೊಟ್ಟೆ ಹಸಿಯುತ್ತೆ ಅಂತ ಅಂದವಳು ನಮ್ಮ ಲಾವಣ್ಯಂಗಿನ್ನ ಒಂದು ಪಟ್ಟು ಮೇಲೆ ನಮ್ಮ ವರ್ಷ. ಇವು ನೋಡಿ ಪಾಪ ಅವನು ಊಟ ಗೀಟ ಏನೂ ಕೇಳಲ್ಲ ಫ್ರೆಂಡ್ಸ್. ಜೆ ಸಿ ಪಿ ಓದ್ತೈತೆ, ಯಾವ್ದಾರ ಗಾಡಿ ಹೋಗಲಿ JCB ಓದ್ತೈತೆ ಅಂತ ಆಟ ಆಡ್ಕೊಂಡೇ ಹೋದ್ರು ಪಾಪ. ಅದು ಆಟ ಅಷ್ಟು ಈಟ್ ಆದ್ರೂ ಅವ್ರಿಗೆ ಜ್ಞಾನನೇ ಇಲ್ಲ. ಆಟ ಆಡೋದು. ನಾನು ನೋಡಿ ಫ್ರೆಂಡ್ಸು ಜ್ಯೂಸ್ ಕುಡಿದು ಎಷ್ಟು ವರ್ಷ ಆಗೈತೋ ಅನ್ನಂಗೆ ಕುಡಿತಾ ಇದ್ದೀನಿ. ಅದೊಂದು ಸ್ವಲ್ಪ ಕೂಲಾಗಿತ್ತಲ್ಲ, ಇನ್ನೂ ಕುಡಿಯೋಣ ಅನ್ಸೋದು. ಈ ಥರ ಎಲ್ಲ ನಾನು ಕುಡಿಯೋಲ್ಲ ಜಾಸ್ತಿ ಈ ಥರ ಜ್ಯೂಸು. ಆದರೆ ಇವತ್ತು ಕುಡಿಯೋ ಅಂಥ ಪೊಸಿಷನ್ ನಮಗೆ ಬಂದ್ಬಿಡ್ತು. ತಣ್ಣಗಿರೋದು ಏನೇ ಸಿಕ್ಲಪ್ಪ ಕುಡಿದ್ಬಿಡೋಣ ಅನ್ನೋ ಥರ ಮಟ್ಟಿಗೆ ನಾವಿದ್ವಿ. ನಾನು ಹೋಗ್ಬಿಟ್ಟೆ. ನನಗೆ ಮನೆ ಕಡೆದೇ ಜ್ಞಾನ ಆಗ್ತಾಯಿತ್ತು. ಬೇರೆ ಕರು ಹಾಕ್ಬಿಟ್ಟೈತಲ್ಲಪ್ಪ ಏನು ಮಾಡೋದು ಅಂತ ಹೋಗಿ ಬಿಟ್ಟು ಬಂದ್ಬಿಡೋಣ ಅಂದರೆ ನಮ್ಮ ಚಿಕ್ಕಪ್ಪ ಕಳಿಸ್ತಾರೋ ಇಲ್ವೋ ಅಂತ ನನ್ನ ತಲೆಯಲ್ಲೇ ಓಡ್ತಾಯಿತ್ತು. ಆದರೆ ಹೋಗಿದ ತಕ್ಷಣ ನಾನು ಚಿಕ್ಕಪ್ಪ ನಾನು ಹಿಂಗೆ ಹೋಗ್ಬೇಕು, ಕರು ಹಾಕೈತೆ ಹಸು ಅಂತ ಅಂದಾಗ ಹೋಗಲೇಬೇಕು ಅಂದರೂ ಏನೂ ಮಾಡೋಕ್ಕಾಗಲ್ಲಮ್ಮ, ಹೊರಟ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ನನ್ನ ಹತ್ರ ಫೋನ್ ಕಟ್ ಮಾಡಿಬಿಟ್ಟು ಮಗನಿಗೆ ಮಾಡಿಬಿಟ್ಟು ಚಿಕನ್ ತರ್ತಾಯಿದ್ದೀನಿ. ಚಿಕನ್ ತಂದು ತಿಂದಾದ್ಮೇಲೆ ಹುಡುಗರನ್ನ ಕಳಿಸು ಅಂತ ಅಂದರು. ನಮ್ಮ ಚಿಕ್ಕಪ್ಪ ಯಾವಾಗಲೂ ಅಷ್ಟೇ ಫ್ರೆಂಡ್ಸು, ಯಾರೇ ಬರಲಿ ಯಾರೇ ಹೋಗಲಿ ಊಟ ಮಾಡ್ದಿರ ಕಳಿಸಲ್ಲ ಅವರು. ನೋಡಿ ನಾವು ಕುಡ್ದಿರೋ ಜ್ಯೂಸನ್ನ ಬಿಸಾಕಿದ್ವಲ್ಲ ಫ್ರೆಂಡ್ಸ್, ಅದನ್ನ ಹುರಿದ್ಬಿಟ್ಟು ಅದ್ರೊಳಗಡೆ ಏನೈತಿ ಅಂತ ನೋಡ್ತಾವನೆ. ನಮ್ಮ ಹನುಮಂತ ನೋಡಿ ಯಾವ ಥರ ನೋಡ್ತಾವನೆ ಅಂತ ಅಲ್ಲಿಂದ ಜ್ಯೂಸ್ ಕುಡಿದು ಕಳೆಪುರಿ ಎಲ್ಲ ಸ್ವಲ್ಪ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಯಾಕಂದರೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಅಲ್ವಾ. ನನಗೆ ಅದು ವಿಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಯಾವ್ದಾರ ಒಂದು ಮರನೇ ಅಡ್ಡ ಬಂದ್ಬಿಡವು, ಅಯ್ಯೋ ಅಂದ್ಕೊಳೋದು. ಆಟೋದಲ್ಲಿ ಬೇರೆ ಕುಲುಕ್ತಾಯ್ತಾ ವಿಡಿಯೋ ಶೇಕ್ ಆಗುತ್ತೆ ಅನ್ನೋದೊಂದು ಭಯ. ಆದ್ರೂ ಗಟ್ಟಿಗೆ ಒಂದು ಸ್ವಲ್ಪ ಇಟ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊತ ಬಂದೆ ನಾನು. ಈ 2 ವಾರದ ಹಿಂದೆನೇ ಹೊರಟಿದ್ರು ಅವರು, ಊರಿಗೆ ಹೊರಟಿದ್ರು. ನಾನೇನಂತ ಅಂದೆ, ರಾಗಿ ಎಲ್ಲ ಒಳಗಡೆ ಹಾಕೋವರೆಗೂ ಇರೋ ರವಿ ಒಂದು ಸ್ವಲ್ಪ ಲೇಬರ್ಗಳಿಗೆ ಹೇಳಿದ್ರೆ 5 ಗಂಟೆಗೆ ಹೋಗ್ಬಿಡ್ತಾರೆ, 9 ಗಂಟೆ ಬೆಳಗ್ಗೆ ಬಂದು ಅಂತ ಹೇಳಿ. ಈಗ ನಮ್ಮವರೇ ಆದರೆ ಟೈಮಿಂಗ್ಸ್ ನೋಡೋಲ್ಲ ಫ್ರೆಂಡ್ಸು. ರಾತ್ರಿ 10 ಗಂಟೆ ಆಗಲಿ 1 ಗಂಟೆ ಆಗಲಿ ಬೆಳಗ್ಗೆ ಎದ್ದು 6 ಗಂಟೆ ಆಗಲಿ ನಮ್ಮ ಕೆಲಸ ಇದ್ದರೆ ನಾವು ಮಾಡ್ತಾಯಿರ್ತೀವಿ. ಅದೇ ಲೇಬರ್ಗಳ್ನ ನೆಚ್ಕೊಂಡ್ರೆ 9 ಗಂಟೆಗೆ ಬಂದುಬಿಟ್ಟು 5 ಗಂಟೆಗೆ ಹೋಗ್ತಾರಲ್ವ, ಅದಕ್ಕೋಸ್ಕರ ನಾನು ಅವ್ರನ್ನ ಇರಿಸ್ಕೊಂಡೆ. ಎಲ್ಲ ರಾಗಿ ಎಲ್ಲ ಒಳಗಡೆ ಹಾಕಿ ಹುಲ್ಲು ಬಣವೆ ಹಾಕಿ ಎಲ್ಲ ಆದಮೇಲೆ ನಾವು ಹೊರಟಿದ್ದು. ಯಾವುದೇ ಒಂದು ವಸ್ತು ಆಗಲಿ ನಮ್ಮದು ಅನ್ನೋದೊಂದು ಇದ್ದರೆ ಖುಷಿ ಅಲ್ವಾ ಫ್ರೆಂಡ್ಸ್. ಅದು ಆಟೋ ಆಗಲಿ ಏನೋ ಆಗಲಿ ಅದೇ ಖುಷಿಲಿ ನೋಡಿ ಯಾವ ಥರ ನಾನು ವಿಡಿಯೋ ಮಾಡ್ಕೊಂಡು ಖುಷಿಯಾಗಿ ಒಂದು ಜ್ಯೂಸ್ ಕುಡಿದ್ವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎನರ್ಜಿ ಬಂತು ಅಂದ್ಬಿಟ್ಟು ವಿಡಿಯೋ ಆನ್ ಮಾಡ್ಕೊಂಡೆ. ಅವರು ಹೋದ್ವಾರನೇ ಹೋಗೋಣ ಅಂತ ಹೊರಟಿದ್ರು ರಮ್ಯ. ನಾನೇ ತಡೆದು ನಿಲ್ಲಿಸ್ದೆ. ಯಾಕಂತಂದರೆ ಲೇಬರ್ಗಳ್ನ ನೆಚ್ಕೊಂಡ್ರೆ 5 ಗಂಟೆಗೆ ಹೊರಟ್ಬಿಡ್ತಾರೆ, ಸಂಜೆ 5 ಗಂಟೆ, ಬೆಳಗ್ಗೆ 9 ಗಂಟೆಗೆ ಬಂದು 5 ಗಂಟೆಗೆ ಹೊರಟ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಯವರಾದರೆ ಟೈಮಿಂಗ್ಸ್ ಒಂದು ಕೊಡೋಲ್ಲ. ಬೆಳಗ್ಗೆ 6 ಗಂಟೆಗಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೋದು, 10 ಗಂಟೆವರೆಗೂ ಮಾಡ್ಕೊಬೋದು ನೈಟು. ಅದೇ ಥರ ಯೋಚನೆ ಮಾಡ್ಕೊಂಡು ರಮ್ಯನ ನಾನು ತಡೆದಿಟ್ಕೊಂಡೆ. ಅಲ್ಲಿ ಎಲೆ ಸೂಪರಾಗಿದ್ದು, ನೆಲಮಂಗಲದ ಬಸ್ ಸ್ಟ್ಯಾಂಡು ಫ್ರೆಂಡ್ಸ್. ಅಲ್ಲಿ ಯಾವಾಗ ಬಂದ್ರೂ ಅದು ಎಲೆ ಅಲ್ಲಿ ಚೆನ್ನಾಗಿಟ್ಟಿರ್ತಾರೆ ಅವಣ್ಣ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ನೋಡಿ ತಡ್ಕೊಳಕ್ಕಾಗದೆ ಒಂದು ಅರ್ಧ ಕಡೆ ತಗೊಂಬಂದ್ಬಿಡ್ತೀನಿ ಅಂತ ಹೋದರು. ಇಲ್ಲಿ ನೋಡಿ ಫ್ರೆಂಡ್ಸ್, ರಮ್ಯ ಸ್ಟಾಪ್ ಕೊಟ್ರಲ್ಲ ನೋಡಿ, ಆಗಲೇ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ತಂದು ಕೊಡ್ತಾವಳೆ ಪಾಪ. ಎಲ್ಲನ ಸ್ಟಾಪ್ ಸಿಗಲಿ ಹಂಗೆ ತಾಮಂದು ಕೊಡೋಳು. ಯಾಕಂದರೆ ಅವಳಿಗೆ ಇವಾಗ ನಮ್ಮ ಖುಷಿ ಮುಖ್ಯ. ಯಾಕಂತಂದರೆ ನಾವು ಸುಡ್ತದೆ ಅಂದ್ಬಿಟ್ಟು ಒಂಥರ ಮುಖ ಸಪ್ಪಗೆ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಎಲ್ಲರಿಗೂ ಪಾಪ ಹುಡುಗರೆಲ್ಲ ಇದ್ರಲ್ವ ತಂದು ಕೊಡೋಳು. ಅವಳ ಖುಷಿಗೆ ಪಾರನೇ ಇಲ್ಲ ಬಿಡಿ ಫ್ರೆಂಡ್ಸ್. ಎಲ್ಲ ಹುಡುಗರು ಎಲ್ಲ ನಾವು ಎಲ್ಲ ಹೋಗೋದಕ್ಕೆ ಅವ್ರ ಖುಷಿನೇ ಬೇರೆ ಇತ್ತು. ನಮ್ಮ ಚಿಕ್ಕಪ್ಪನೂ ಜಾಸ್ತಿನೇ ಖುಷಿ ಬಿದ್ದರು ನಾವು ಹೋಗಿದ ಮೇಲೆ ನೋಡಿ. ಈಗ ಇದು ನಮ್ಮ ರವಿಯವ್ರ ಮನೆಗೆ ಹೋಗೋವಂಥ ದಾರಿ, ಮೇಯ್ನ್ ರೋಡ್ ಇದು. ಯಾಕಂತ ಅಂದರೆ ಊರಲ್ಲಿರೋದಕ್ಕಿಂತ ಈ ಥರ ಕಾಡಲ್ಲಿರೋದೇ ಬೆಸ್ಟ್ ಫ್ರೆಂಡ್ಸ್. ಯಾಕಂದರೆ ಊರಲ್ಲಿರೋದು 10 ಜನದ ಮಧ್ಯದಲ್ಲಿ ಸಂಸಾರ ಮಾಡಿ ಒಬ್ಬರನ್ನ ಜನನ ಮೆಚ್ಚಿಸ್ಬೇಕು ಅಂದರೆ ಅದು ಈಗಿನ ಕಾಲದಲ್ಲಿ ಅದು ತುಂಬಾ ಕಷ್ಟ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಇವಳು ಹಿಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು ಅನ್ನೋ ಮಾತು ಬಂದ್ಬಿಡುತ್ತೆ. ನಮ್ಮ ಥರ ಕಾಡಲ್ಲಿರೋದೇ ಬೆಸ್ಟು ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಇದು ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ನನಗಂತೂ ತೋಟದಲ್ಲಿರೋ ಮನೇಲಿ ಇರೋದೇ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಅದೇ ಥರ ನಮ್ಮ ರವಿರೂ ಯಾವ ಥರ ಮನೇಲಿ ಎಲ್ಲಿದ್ದಾರೆ ನೋಡ್ತಾ ಇರ್ಬೋದು ನೀವು. ಈ ಥರ ಕಾಡು ನೋಡಿರ್ತೀರ. ಸಿಟಿಲಿರೋರು ನೋಡಿರಲ್ಲ ಅಷ್ಟೇ. ಸಿಟಿಲಿರೋರಿಗೆ ಏನು ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್, ಈ ಕಾಡಲ್ಲಿ ಈ ಥರ ಹೆಂಗಪ್ಪ ಇರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಅದು ಅನುಭವ ಇರೋಲ್ಲ. ಒಂಟಿ ಮನೆಗಳಲ್ಲಿ 2-3 ಇರೋ ಮನೆಗಳಲ್ಲಿ ಇದ್ದು ಅಭ್ಯಾಸ ಇರೋಲ್ಲ. ಈ ಊರುಗಳಲ್ಲಿ ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಇರೋರಿಗೆ ಹೆಂಗಿರ್ತಾರೆ ಇವರು ಅಂತ ಅನಿಸುತ್ತೆ. ಆದರೆ ನಮಗಿದೇ ಇಷ್ಟ. ಯಾರು ಜಂಜಾಟ ಇರೋಲ್ಲ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅನ್ನೋದಿರಲ್ಲ. ನಮ್ಮ ಮಾರ್ಕ್ ನಾವು ಇರ್ಬೋದು. ಇಲ್ಲಿ ಒಂದ್ಸಲ ಮಳೆ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ಎಲ್ಲರೂ ಹೊಲನ ಉಳುಮೆ ಮಾಡೋರೆ ನೋಡಿ.
ಇಷ್ಟೊತ್ತು ಕಳ್ಳ ಕೊಳ್ಳ ಎಲ್ಲ ತುಂಬ್ಕೊಂಬಿಟ್ಟಿದ್ದ ಫ್ರೆಂಡ್ಸ್. ಹೋದ ವರ್ಷ ಈ ವರ್ಷ ಏನೂ ಇಲ್ಲ. ಏನು ಮಾಡುತ್ತಾ ಮಳೆ ಅಂತ ಅದು ಗೊತ್ತಿಲ್ಲ. ದನ ಕರುಗಳ್ನ ಹೇಗೆ ಸಾಕಬೇಕು ಅಂತಲೂ ಗೊತ್ತಿಲ್ಲ. ಮಳೆ ಬಂದಿಲ್ಲ ಅಂದರೆ ಮೋಟ್ರಲ್ಲಿ ನೀರು ಬರೋಲ್ಲ. ಹಾಗಾಗಿ ಇವಾಗ ನಾವು ಊರಿಗೆ ಬಂದ್ವಿ. ನೋಡ್ಕೊಂಬನ್ನಿ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮ ಬಂದವ್ರಿ. ಹಲೋ ಸುಗಣಮ್ಮರೇ, ಏನು ಮಾಡ್ತಾ ಇದ್ದೀರಾ? ಮ್ಯಾಗೆ ಕಾಯ್ಕೊಂಡು ಈಗ ಬರ್ತಾ ಇದ್ದೀನಿ. ಮ್ಯಾಕೆ ಹೇಳ್ತಂದೆ ಎಂತೇಳಿ ನೀರು ಊಟ ಹಾಕ್ರಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಈ ಥರ ಕಾಡಲ್ಲಿ ರಮ್ಯನೂ ರವಿ ಇರೋದು. ನೋಡಿ ಫುಲ್ಲು ಬೆಟ್ಟ ಗುಡ್ಡ, ಅಲ್ಲೊಂದು ದೇವಸ್ಥಾನ ಐತೆ ನೋಡಿ. ಇವೇನಂದರೆ ಈ ಫ್ರೀ ಸೈಟ್ ಕೊಡ್ತಾರಲ್ಲ ಫ್ರೆಂಡ್ಸ್ ಗೌರ್ಮೆಂಟ್ ಕಡೆಯಿಂದ, ಆ ಥರ ಮನೇಲಿ ಇರೋದು ಇವಾಗ ಅವರು. ಅವ್ರಿಗೆ ಇವಾಗ ಜಮೀನು ಸ್ವಂತ ಮನೆ ಅಂತ ಏನಿಲ್ಲ. ಇವಾಗ ಇಲ್ಲಿ ಫ್ರೀ ಸೈಟ್ ಕೊಡ್ತಾರೆ ಅಂದ್ಬಿಟ್ಟು ಇಲ್ಲಿ ಇರೋದವರು. ಎಲ್ಲರೂ ಒಂದೊಂದು ಮನೆ ಕಟ್ಟಿ ಬಿಟ್ಟು ಹೋಗ್ಬಿಟ್ಟವ್ರೆ. ಇವಾಗ ನಮ್ಮ ಚಿಕ್ಕಮ್ಮವರು ರವಿ ರಮ್ಯ ಇವರೆಲ್ಲ ಇಲ್ಲೇ ಇರೋದು. ನೋಡ್ತಾ ಇರ್ಬೋದು ಫುಲ್ಲು ಕಾಡು. ನಾವೇ ಕಾಡಲ್ಲಿ ಇದ್ದೀವಿ ಅಂದ್ಕೊಂಡಿದ್ದೋ, ನಮಗೇನ ಕಾಡಲ್ಲಿ ಇವರು ಇದ್ದಾರೆ ನೋಡಿ. ಚಿಕ್ಕಮ್ಮ ಬಾ, ಚಿಕ್ಕಮ್ಮ ನೋಡ್ತಾ ಬತ್ತವ್ರಿ. ನಮ್ಮದೇ ಕಾಡು ಅಂತೀವಿ ನೋಡಿ ಫ್ರೆಂಡ್ಸ್. ನಮಗೆ ಮೇನ್ ರೋಡ್ ಹತ್ರನಾದ್ರೂ ಐತೆ. ಪಾಪ ಇವ್ರಿಗೆ ಮೇನ್ ರೋಡ್ ಹತ್ರನೂ ಇಲ್ಲ, ಏನೂ ಇಲ್ಲ. ಏನಾರು ತರಬೇಕು ಅದು ಇದು ಅಂತ ಅಂದರೆ ದೂರ ಹೋಗ್ಬೇಕು. ನೋಡಿ ಎಲ್ಲ ಬೆಟ್ಟ ಗುಡ್ಡ. ಅದೇ ಹೇಳ್ತಾ ಇದ್ದೀನಿ, ಇಂಥ ಕಾಡಲ್ಲಿ ಅವ್ರು ನೋಡ್ರಿ ನಮ್ಮ ಚಿಕ್ಕಮ್ಮವರು ಅಂತ. ನನ್ನ ಫ್ರೆಂಡ್ಸ್ಗೆ ವಿಡಿಯೋದಲ್ಲಿ ಯಾರಿಗೆ ಹೇಳ್ತಾ ಇದೀಯ ಅಂತವ್ರು ನಮ್ಮ ಚಿಕ್ಕಮ್ಮ. ನೋಡ್ರಿ ಇವರೇ ನಮ್ಮ ಚಿಕ್ಕಮ್ಮ. ಈ ಕಾಡು ಮನೇಲಿ ಇರ್ತೀರಲ್ಲ, ಭಯ ಆಗಲ್ವಾ? ಏನು ಭಯ ಆಗ್ತದೆ? ಹಾಂ, ನಾವೇ ಕಾಡು ಮನೇಲಿ ಇರ್ತೀವಿ ಅನ್ಕೊಂಡು ನಮಗಿನ ಕಾಡಲ್ಲಿ ಇದೆಯಲ್ಲ ನಿಂಗೆ. ಅಯ್ಯ, ನಿಮ್ಮ ಮೈ ಕ್ಯಾಸಕ್ಕೆ ಹೋದಾಗ ವಾರಕ್ಕೊಂದ್ಸಲ ಬರೋನು ಒಬ್ಬಳೇ ಇರಿ ನೈಟಲ್ಲ, ಭಯ ಅಂತ ಆಗ್ತದೆ. ಹಂಗಂತೀಯ? ರಾಂಗ್ ಬಾಡಿ. ಭಯ ಒಂಚೂರು ಏನಿಲ್ಲ ಇಲ್ಲಿ. ಆರಾಮಾಗಿರ್ಬೋದು. ಏನೋ ಒಂದು ನಂಬಿಕೆ, ಏನೂ ಆಗಲ್ಲ ಅನ್ನೋದೊಂದು ಅಲ್ವಾ ಚಿಕ್ಕಮ್ಮ? ನೋಡಿ ಫ್ರೆಂಡ್ಸ್ ಎಷ್ಟು ಕಾಡು ಅಂತ. ಒಂದು ಧೂಳ ಆಗ್ಬಿಟ್ಟು ಎಂಥದ್ದು ಇಲ್ಲಮ್ಮ ನಮಗೆ. ನಮ್ಮ ಕಡೆ ಚಿರತೆನಾರ ಬಂದಿತ್ತು ಒಂದ್ಸಲ, ಇಲ್ಲಿ ಏನೂ ಇಲ್ಲ ಅಲ್ವಾ ಚಿಕ್ಕಮ್ಮ? ಚಿರತೆ ಗಿರ್ತೆ ಏನೂ ಇಲ್ಲ. ನಮ್ಮ ಮನೆ ಕೂಡಲೇ ಒಂದು 2 ಸಲ ಚಿರತೆ ಬಂದ್ಬಿಟ್ಟಿತ್ತು. ಒಂದೊಂದ್ಸರಿ ಒಂದು ನೋಡ್ತೀವಿ ಅಷ್ಟೇ, ಎಂಥದ್ದು ಇಲ್ಲ. ನೋಡಿ ಇವಾಗ ಆಟ ಅಲ್ಲಿ ನಿಂತೈತೆ, ಲಗೇಜ್ ಎಲ್ಲ ಇಳಿಸ್ಬೇಕು ಇವಾಗ. ನೋಡಿ ನಮ್ಮ ಸುಂದರಿರ ಆಲೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ರು. ಏನ್ರೇ ಸುಂದರಿರ, ವರ್ಷ ಶರು ಏನಿಲ್ಲ, ನಡ್ರಿ ಮನೆಗೆ ಹೋಗೋಣ. ನೀನು ಬೆಳಗ್ಗೆ ಏನು ಮಾಡ್ತಾ ಇದ್ದೆ ಅಂತ ಕೇಳ್ತಾಳೆ ನೋಡಿ ಚಿಕ್ಕಮ್ಮ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಮನೆಗಳು ಅಂತ. ಈ ಊರ ಹೆಸರು ಬಂದ್ಬಿಟ್ಟು ಕಾಸಿಂಕಲ್ ಅಂತ ಫ್ರೆಂಡ್ಸ್. ಇದು ನೋಡಿ ನಮ್ಮ ವರ್ಷ ಪುಟ್ಟಿ ಏನು ಖುಷಿಯಾಗವಳೆ ಅಂತ. ನೋಡಿ ಅದೇ ಮನೇಲಿ ಫ್ರೆಂಡ್ಸ್ ಇರೋದು ರವಿ ರಮ್ಯ. ನೋಡಿ ಬೆಟ್ಟ ಗುಡ್ಡ, ಕಾಡು ಮೇಡು, ಕಾಡು ಜನ ಥರ ಜೀವನ. ನೋಡಿ ಇಲ್ಲಿ ಫುಲ್ಲು ತೋರಿಸ್ತೀನಿ ನೋಡಿ, ಸಖತ್ತು ಕಾಡು. ಇಲ್ಲಿ ಒಂದು ಅಂಗಡಿಗೆ ಹೋಗ್ಬೇಕು ಅಂದರೂ ಒಂದು ಸ್ವಲ್ಪ ದೂರ ಹೋಗಬೇಕು, 1 ಕಿಲೋಮೀಟ್ರ್ ಹೋಗಬೇಕು. ಬೈಕ್ ಇದ್ರೇನೂ ಸಮಸ್ಯೆ ಆಗೋಲ್ಲ, ಬೈಕ್ ಇಲ್ಲ ಅಂದರೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದರೆ ಈ ಮನೆಗಳಿಗೆಲ್ಲ ಇದೊಂದು ದೇವರು ಐತೆ, ಹೆಣ್ಣು ದೇವರು. ಓಡಾಡ್ರಿ ಬರ ಟಾಮಿ, ಇಲ್ಲಿ ಬರ ಇಲ್ಲಿ ಟಾಮಿ, ಬರ ಇಲ್ಲಿ ಕರಿ ಟಾಮಿನ. ಟಾಮಿ ಬರ, ಬಂಗಾರ ಬರೋ. ಓಹ್ ಇವಳು ಬಂಗಾರ ಅಂತೆ, ಅದೇನೋ ನಿಗರ್ತಾ ಅದಲ್ಲೇನೆ. ಲಗೇಜ್ ಎಲ್ಲ ಇಳಿಸ್ತಾವ್ರಿ. ಹಾಂ, ದೇವ್ರ ಹೆಸರು ಮಾಕಾಳಮ್ಮ. ವೈಟ್ ಮುಂಜೆ ಸಾಕಿದ್ದೀರಾ? ಇವನು ಇಲ್ಲಿಗೆ ಬಂದರೂ ಮಾನೋಣ ತಿಂತಾವನು. ಅಯ್ಯಯ್ಯ, ಅಲ್ಲಿಂದ ತಗೊಂಬಂದು ಇಲ್ಲಿ ತಿಂತಾ ಇದ್ದೀರಲ್ಲ ಲವಣ್ಣಿ. ತಿಂದ್ರಿ 2 ಮೊಲ ಸಾಕವ್ರೆ ನೋಡಿ ಫ್ರೆಂಡ್ಸ್. 3 ಮೊಲ ಇದ್ದು, ಅದರಲ್ಲಿ 1 ಮೊಲ ನಾಯಿ ತಿನ್ಕೊಬಿಟ್ಟದೆ, ಇನ್ನು 2 ಮೊಲ ಅವೆ. ಬೇರೆ ಮಾಡ್ಬಿಟ್ಟಿದ್ಯಲ್ಲ ರಮ್ಯಾ? ಹೌದಾ? ಹ್ಞೂ, ಆ ಮೊಲನ ಈ ಗುಡಿಗೆ ಬಿಟ್ಟು ನೋಡು. ಹಾಂ, ಏನ್ ತೈಟೆ ಮಾಡ್ತದ ಅದು ಅಂತ ಗೊತ್ತ. ತೀಟೆ
ಅವ್ರ ಫಿಲಮಲ್ಲಿ ಮಾತ್ರ ವಜ್ರಮುನಿ, ರಿಯಲ್ ಆಗಿ ಒಳ್ಳೆಯವ್ರಂತವ್ರು. ಏಯ್ ಪುಟ್ಟ ಬರೀಲಿ. ಓ ಹೆಂಗ್ ನೋಡ್ತಾವ ನೋಡಿ, ಮೂತಿ ನೋಡಿ ಹೆಂಗ್ ಆಡಿಸ್ತೈತೆ. ಬತ್ತೀಯಣ್ಣ ನಮ್ಮ ಮನೆಗೆ ಹೋಗೋಣ, ಗುಬ್ಬಿಗೆ ಹೋಗೋಣ ಬರ್ರಿ. ನಾನು ಸಾಕಿದ್ದೆ ಫ್ರೆಂಡ್ಸ್, ನನ್ನವು ಹಂಗೆ ನಾಯಿ ತಿನ್ಕೊಂಬಿಟ್ಟು, ಅದಕ್ಕೋಸ್ಕರ ನಾನು ಬೇಜಾರಾಗಿ ಸಾಕದೆ ಬಿಟ್ಬಿಟ್ಟೆ. ತಿಂತವೇನೆ ಅಲ್ಲಿ ಹಾಕವ್ರು ಬಿಡು, ಬಟ್ಲಲ್ಲಿ ಹಾಕವ್ರೆ ಬಿಡು. ಇದು ನೋಡ್ತೈತೆ ನೋಡು, ತಿನ್ಸ್ತೀಯನ. ಇದು ನೋಡ್ತೈತೆ ನೋಡು, ಒಂದು ಸಣ್ಣ ಪೀಸ್ ಇಕ್ಕು, ಅಷ್ಟೊಂದು ಇಕ್ಬಾರ್ದು. ಇಕ್ಕ ಅದು ಮೂತಿಗೆ ಓದ್ತಾ ಇಲ್ಲ ಕಣೆ, ಸರಿಯಾಗಿಡು. ತಿನ್ಕಂತ ಆಚೆಗೆ ಬಿಡ್ಬೇಕಾ? ಬೇಡ ಬಿಡವ, ಈಗ ಗಲಾಟೆಗಳಲ್ಲಿ ನೋಡ್ಕೊಂಡವ್ರಿಲ್ಲ, ನಾಯಿಗೆ ತಿನ್ಬಿಟ್ಟವ್ ತಿರ್ಗಾ. ನಾನು ಹಿಡ್ಕೊಳಲ್ಲಪ್ಪ, ನಂಗೆ ಭಯ. ಓಲಿಲ್ಲ ಇರಲ್ವಾ, ಕಡಿತದ ಪುಪ್ಪಕ್ಕೆ ಒಂದ್ಸರಿ ಕಡಿಸ್ಕೊಂಡೈತಿದ್ರ ಕೈಲಿ. ಹಿಡ್ಕತೀನಾ? ಅದಕ್ಕೆ ಹೇಳಿ ನೋಡು ಕಡಿಯೋದು ನೋಡು. ನೀನು ಕೈಗೆ ಕಡಿದಾಗ ಹಂಗೆ ಇರ್ತದ. ಅದಕ್ಕೆ ಹಿಂಗೆ ಮೂಗ್ ಮುಟ್ಬಾರ್ದು, ಸಿಟ್ಟತ್ ಬಿಡ್ತದೆ. ಕಡಿತದ ಇದು, ನಾಯಿ ಅಲ್ಲ, ನಾಯಿ ಅಲ್ಲ. ಕೊಡೆ ಹಿಡ್ಕೊಳ್ಳಿ, ಪರ್ಸ್ತದೆ. ಒಬ್ರು ನೋಡಿಲಿ, ನೋಡು ಒಬ್ರು. ನೋಡಿ ಫ್ರೆಂಡ್ಸ್, ಇದು ನಾನು ಒಂದು ಲಾಗಲ್ಲಿ ನಾನು ಇಲ್ಲಿ ವಿಡಿಯೋ ಮಾಡಿದ್ದೆ. ಹಾವು ಮೀನು ಕಚ್ಕೊಳ ವಿಡಿಯೋ ಮಾಡಿದ್ನಲ್ಲ, ಅದು ಕೆರೆ ತುಂಬ ನೀರಿತ್ತು ಅವಾಗ. ಇವಾಗ ನೋಡ್ರಿ ಹಂಗಾಗೈತೆ. ಈಗ ಸಂಜೆ ಊರಿಂದ ಬಂದ್ಬಿಟ್ಟು ಅಳ್ತೀವಿ ಅಂತ ಅಂದರೆ ಹೋಗೋದು ಬೇಡ ಅಂದ್ಬಿಟ್ಟು ಸೊಳ್ಳೆ ಪದ್ರ ತಗೊಂಡು ಮೀನು ಹಿಡಿಯೋಕೆ ಹೋಗ್ತಾವ್ರೆ. ಇಷ್ಟೇ ನೀರವೆ ಫ್ರೆಂಡ್ಸ್, ಸಖತ್ತಾಗಿ ಮೀನು ಇದ್ದು ಅದು ಏನೋ ಕೊಕ್ರೆ ಗಿಕ್ರೆ ಎಲ್ಲ ತಿಂದಾಕ್ಬಿಟ್ಟವೆ. ಹೊಟ್ಟೆ ಉರಿಯುತ್ತೆ, ಯಾಕಂದರೆ ಇವರೇ ತಂದುಬಿಟ್ಟಿದ್ರಲ್ಲ ಅಷ್ಟಪ್ಪ ಮೀನುಗಳು, ಇವ್ರ ಕೈಗೂ ಸಿಕ್ಕಿಲ್ಲ. ಕೊಕ್ರೆ ಅದು ಎಲ್ಲ ಆಯ್ಕೊಂಡು ತಿಂದ್ಬಿಟ್ಟವೆ. ನಮ್ಮ ಹುಡುಗರು ಖುಷಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನಾವಲ್ಲಿ ಊರಲ್ಲಿ ಕೆರೆತಕ್ಕೆ ಅಲ್ಲೆಲ್ಲ ಕರ್ಕೊಂಡು ಹೋಗಲ್ಲ, ಇಲ್ಲಿ ಏನು ಖುಷಿ ಆಗೈತೆ ನೋಡ್ರಿ ಅವ್ರಿಗೆ. ಎಷ್ಟು ಬೀಳ್ತಾವ ನೋಡ್ರಪ್ಪ. ನಮ್ಮ ಮನೆಯವ್ರಿಗಂತೂ ಮೀನು ಅಂದ್ರೆ ಇಷ್ಟ. ಅದಕ್ಕೆ ಊರಿಗೆ ಹೋಗೋದು ಸ್ಟಾಪ್ ಮಾಡಿಬಿಟ್ಟು ಪ್ಯಾಂಟ್ ಬಿಚ್ಚಾಕ್ಬಿಟ್ಟು ಚಡ್ಡಿನಲ್ಲಿ ಬಂದು ಮೀನು ಹಿಡಿಯೋಕೆ ಬಂದಿರೋದು ನೋಡ್ರಿ. ಕಾಲು ಒಳಕ್ಕೆ ಹೊಡೋಯ್ತು, ಯವ್ವಾ ಭಯನೇ ಆಗೋಯ್ತು. ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ಬಿಟ್ಟೈತೆ ಕಾಲು ಒಳಗೆ. ಎಸ್ 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 ನಮ್ಮೂರು ಕೆರೆಯಲ್ಲಿ ಏನಾರು ಹಿಂಗೆ ಹಿಡಿದ್ಬಿಟ್ರೆ ಮನೆ ಬಾಗಿಲಿಗೆ ಬಂದ್ಬಿಡ್ತಾರೆ ಕಂಪ್ಲೇಂಟ್ ಕೊಡೋಕ್ಕೆ. ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ಹಿಡಿತಾ ಇದ್ದೀರಾ ಅಂತ. ಅಯ್ಯೋ ನಿಮ್ಗೊಂಥರ ಆಗಲ್ವಾ? ಬರ್ರಿ ಈ ಕಡೆ ಬರ್ರಿ ಮೀನು ಬಿದ್ದ ಬರ್ರಿ. ಬಾರಿ ಸರ್ ಈ ಕಡೆ ಕ್ಯಾಮ್ರಾಗ ಅಡ್ಡ ಇದೆಯಾ? ಬಂದ್ವೇನೋ ಬಂದವ. ಯಪ್ಪ ಹತ್ರಕ್ಕೆ ಬರ್ತೀನಿ ಇರಪ್ಪ. ಅಯ್ಯೋ ಇಷ್ಟೊಂದು ಎಲ್ಲ ಹಿಡಿದು ಬಿಡ್ರಿ, ವೇಸ್ಟ್ ಆಗ್ತವೆ. ಇದು ನೀರು ಇರಲ್ಲ. ಏನಾರು ತರ್ಬೇಕು ತಾನೆ, ನೀವು ಹಂಗೆ ಬಂದಿದ್ದೀರಾ ಎಲ್ಲ. ಇವು ನಮಗೆ ಹೊಂಡಕ್ಕ ಎಲ್ಲಾರು ಬಿಟ್ಬಿಡೋದೇನಪ್ಪ. ಯಾವ ಹೊಂಡನೂ ಇಲ್ಲ ನಮ್ಮದು. ಇಷ್ಟೇನಾ? ನಾನೆಲ್ಲ ಅಷ್ಟೊಂದು ಅಲ್ಲೆಲ್ಲ ಬಿದ್ದವೆ. ಇದ್ರೊಳಗವೆ ಅಯ್ಯೋ ಮಿನಿ 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 ಅಂತವೆ ಫ್ರೆಂಡ್ಸ್. ನಿಜವಾಗೂ ನೋಡುವ ಒಬ್ರು ಒಡಜ ಹೆಸರು ರಮ್ಯಾ, ಏನಾರ ಕೊಟ್ಟು ಕಳ್ಸು, ಮೀನ್ ಬಿದ್ದಾವೆ ಅಲ್ಲೋಡು. ಅಯ್ಯೋ ಒಂದ್ ಕಂಡ್ಕ ದಡಕ್ಕೆ ಬಂದ್ಬಿಟ್ಟ ಎಲ್ಲ. ಇಲ್ಲಿ ನೋಡ್ರಿ ಯಾರವ ಕಾಲಿವು. ಅಯ್ಯಪ್ಪ, ನಾನು ಅವಾಗಲೇ ಕಾಲಿಗ್ತೆ ಊದ್ಕೊಂಡೇ ಬಿಡ್ತು. ಇಷ್ಟು ರವಿ ಪಾಪ ಕಣ, ಮೀನುಗಳು ಪಾಪ ಅನ್ಸುತ್ತೆ. ಅದೇ ಕಣ ರವಿ, ಕೊಕ್ರೆ ಹಾಯ್ಕೊಂಡು ತಿಂತವೆ, ಹದ್ದುಗಳು ತಿಂದಾಕ್ತವೆ, ಹಾವುಗಳು ತಿಂತವೆ. ಇನ್ನೂ ಎಷ್ಟೊಂದು ಮೀನವ ಇಲ್ಲಿ. ಅಯ್ಯೋ ಅವ್ರೇನೋ ತಾಂಬರ್ರಿ ಅಂದ್ರೆ ತಾಂಬತ್ತಲ್ಲ, ರೇಗ್ ಇಕ್ತಾವ್ರೆ. ನೀವು ಲೂಸ್ ಮಾಡ್ಕೊಂಡ್ರಿ, ಕತ್ಲೆ ಹೋಗುತ್ತೆ, ಬೇಗ ಮಾಡ್ರಿ.
ಚಿಕ್ಕಮ್ಮ ಬೇಗ ಬಾ. ಈ ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಾವ್ರೆ ಅಂತ. ಕೆರೆ ಅನ್ನೋದು ಭಯನೇ ಇಲ್ಲ. ಏ ರಿಷಿ ಸಿಗ್ತಾವ ಕೈಯಲ್ಲಿ. ಹಾ ನಮ್ಮ ಸ್ವಾಮಿಗೆ ಹಬ್ಬ ಇಂಥವು ಅಂದರೆ. ಮೀನು ಅಂದ್ರೆ ಬೊಲೆ ಇಷ್ಟ ಕಳೆ. ನಮ್ಗೆ ಆಗಲ್ವೇ, ತಿಂದುಬಿಟ್ರೆ ಹೊಟ್ಟೆ ನೋವು ನಮಗೆ. ಜಾಸ್ತಿ ಸಿಕ್ಲಿಲ್ಲ ಕೇಳ್ಕೊಂಬಿಡು. ಒಂದು ಕೆ ಜಿಗಿನ ಜಾಸ್ತಿ ಅಂತೀಯಾ? ತೊಳಿಬೇಕಂಡ್ರವಿ ನೀರಲ್ಲಿ. ನೀರು ಕೆಸರಾಗ್ಬಿಟ್ಟವೆ ಸಖತ್ತು. ಅದು ನಾವು ಜಾಸ್ತಿ ಬೇಕಾಯ್ತಲ್ಲಿ ನಾವು ಹಂಗೆ ಎತ್ಕೊಂಡ್ಬಿಟ್ಟು ಅದೇ ಬಿಡ್ತದೆ. ಅದೇ ಎತ್ತಮ್ಮ ಹಂಗೆ ಜಾಸ್ತಿನ ಆದರೂ ಬೇಜಾರಾಗುತ್ತಪ್ಪ. ಅಷ್ಟು ಸಣ್ಣ ಸಣ್ಣ ಮೀನು ಹೆಂಗಪ್ಪ ತಿಂತೀಯಾ? ಹಲೋ, ಆ ಹುಳಿ ಮಾಡಕ್ ಅವೇ ಚಂದ. ಅಯ್ಯೋ ನಾನು ಹುಳಿ ಮಾಡಿಕೊಟ್ಟೆ ಸ್ವಾಮಿ ತಿಂದ. ತವಾ ಫ್ರೈ ಮಾಡಕ್ ಚಂದ, ಇವು ಹುಳಿ ಮಾಡಕ್ ಚಂದ. ಇವೇನು ಕ್ಲೀನ್ ಮಾಡಂಗಿಲ್ಲ, ಹಂಗೆ ಉಜ್ಜೋದು ಹಾಕೋದಷ್ಟೇ. ಅದ್ರೊಳಗೆ ಕಳ್ಳಿರಲ್ವಾ? ಏನಾಗ್ತದೆ ನೀವು ಮಾಡ್ತಾರಲ್ಲ ಕರ್ಮೀನು ಇವರೇ. ನಮ್ಮಮ್ಮ ಎಷ್ಟು ದಪ್ಪದ್ರಿಗೆ ಮಾಡ್ತದೆ ಕರ್ಮೀನು. ನಮ್ಮ ಚಿಕ್ಕಮ್ಮ ನೋಡಿ ಫ್ರೆಂಡ್ಸ್ ಬಕೆಟ್ ಹಿಡ್ಕೊಂಡು ಬರ್ತಾೈತೆ. ಇವನು ಇಸ್ಕೊಂಬರಕ್ಕೆ ಹೋಗ್ತಾ ಇರೋದು ನೋಡ್ರಿ. ಓಹೋ ಇಸ್ಕೊಂಡು ಬರೋನಂಗೆ ಓಡತ್ತವನೆ. ಓ ಕೊಡವ ತಗೋಬತ್ತಾನೆ. ನಮ್ಮ ಚಿಕ್ಕಮ್ಮಂಗೆ ಖುಷಿ ಆಗ್ಬಿಟ್ಟದೆ ಫ್ರೆಂಡ್ಸ್ ನಾವು ಬಂದಿರೋದಕ್ಕೆ. ಅವ್ರಿಗೆ ಎಷ್ಟು ಖುಷಿ ಆಯ್ತು ನೋಡ್ರಿ ಮಕ್ಕದಲ್ಲಿ. ಪ್ರಿಯಾಂಕಾ ಆಯ್ತೆಲ್ಲ ನಿಂತ್ಕೊಂಬಿಟ್ಟ ಕಡೆ. ಅಲ್ಲೇ ನಿಂತ್ಕೊಂಡು ಸುಮ್ಮನೆ ಹೋಗು ಅಂತ ಯಾರು ಹೇಳಿದ್ರು ಅವ್ನಿಗೆ? ತಗೊಂಬಿಟ್ಟ. ಬರೋವಾಗ ಎಷ್ಟು ಖುಷಿ ಇರುತ್ತೆ ಹೇಳಿ ಫ್ರೆಂಡ್ಸ್. ಹೋಗೋವಾಗ ಅಷ್ಟೇ ನನಗೆ ಬೇಜಾರಾಗೋಯ್ತು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮರನ್ನೆಲ್ಲ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲಪ್ಪ. ಇವ್ರು ಇಷ್ಟು ಖುಷಿಯಾಗವ್ರೆ. ಇವತ್ತೊಂದು ನೈಟ್ ಇದ್ದೋಗಿದ್ರೆ ಆಗೋದು ಅನಿಸ್ತಾ ಇತ್ತು ನನಗೆ ಮನಸ್ಸಲ್ಲೇನೇ. ಆ ಥರ ಏನಾರು ಅಂದ್ಬಿಟ್ರೆ ಇರ್ಸ್ಕೊಬಿಡ್ತಾರೆ ಅಂದ್ಬಿಟ್ಟು ಮನಸ್ಸಲ್ಲೇ ಇಟ್ಕೊಂಡು ನಾನು ಹೊರಟೆ ಫ್ರೆಂಡ್ಸ್. ಈ ಥರ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಬೈ ಬಾಯ್.